ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಎಲ್ ಗಿರಿಜಾರಾಜ್ ಕಥೆ ತ್ರಿವಿಕ್ರಮ ಧ್ವನಿ ಪ್ರಸ್ತುತಿ ಶ್ರೀಮತಿ ಡಾಕ್ಟರ್ ಶ್ರೀಲಕ್ಷ್ಮಿ ಶ್ರೀನಿವಾಸನ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ. ನಮಸ್ಕಾರ, ನಾನು ಶ್ರೀಲಕ್ಷ್ಮಿ. ಗಿರಿಜಾರಾಜ್ ಅವರ ತ್ರಿವಿಕ್ರಮ ಅನ್ನುವ ಕಥೆಯನ್ನ ಓದುತ್ತಿದ್ದೇನೆ. ಹೊರಗೆ ಟೆಂಪೋ ಸದ್ದು ಕೇಳಿಸಿತು. ಅದಕ್ಕಾಗಿಯೇ ಕಿವಿ ನಿಮಿರಿಸಿ ಕಾದಿದ್ದ ಆ ಮೂವರು ಹುಡುಗಿಯರ ಕಿವಿಯನ್ನು ಅದು ತಲುಪಿತು. ಮೂವರು ಛಂಗನೆ ಹೊರಕ್ಕೆ ನೆಗೆದರು. ಎದುರು ಮಹಡಿಯ ಖಾಲಿಯಾದ ರೂಮಿಗೆ ಬರಲಿದ್ದಾನೆ ಒಬ್ಬ ಸುಂದರ ತರುಣ ಎಂಬ ವಿಷಯ ಅವರ ತಲೆ ಕೆಡಿಸಿತ್ತು. ತರುಣ ಗಂಭೀರವಾಗಿ ಕೆಳಗಿಳಿದ. ಸುತ್ತಲೂ ಸಿಂಹಾವಲೋಕನ ಮಾಡತೊಡಗಿದ. ಅವನನ್ನು ನೋಡಿ ಹುಡುಗಿಯರ ಹೃದಯಗಳು ಕಾರಣವಿಲ್ಲದೆ ಜೋರಾಗಿ ಲಬ್ ಡಬ್ ಲಬ್ ಡಬ್ ಎಂದು ಬಾರಿಸತೊಡಗಿದವು. ಯುವಕ ಮುಖ ಸಿಂಗರಿಸಿದ. ಇದೆಂತಹ ಕಚಡ ಏರಿಯ. ಸುತ್ತಮುತ್ತ ಯಾವ ಕಿಟಕಿಯಲ್ಲಿಯೂ ಹೆಣ್ಣಿನ ಸುಂದರ ಮುಖವಿಲ್ಲ, ಬಳೆಗಳ ಝಣತ್ಕಾರವಿಲ್ಲ. ಛೀ, ನೀರಸ ಎಂದುಕೊಳ್ಳುತ್ತಿದ್ದಾಗಲೇ ಸೀನ್ ದೇವಿಯ ಅವನ ದೃಷ್ಟಿಗೆ ಬಿದ್ದರು. ಕಿಟಕಿಯಲ್ಲ, ಬಾಗಿಲಲ್ಲೇ ನಿಂತಿವೆ. ಕಿರುನಗೆಯೊಂದು ಚಿಗುರು ಮೀಸೆಯ ಕಿಟಿಯಂಚಿನಲ್ಲಿ ಲಾಸ್ಯವಾಯಿತು. ಸುತ್ತ ಸುಳಿಯುತ್ತಿದ್ದ ಸುಳಿಗಾಳಿ ಅವನ ಕಿವಿಗಳಲ್ಲಿ ತ್ರಿವಿಕ್ರಮ ಎಂದು ಪಿಸುಗುಟ್ಟಿ ನಾಮಕರಣ ಮಾಡಿ ಅರ್ಥದಂತೆ ಭಾಸವಾಯಿತು. ಸಮಾಧಾನವಾಯಿತು. ಅವರನ್ನೇ ನೋಡುತ್ತಾ ಲೆಕ್ಕ ಹಾಕತೊಡಗಿದ. ಮೊದಲನೆಯದಕ್ಕೆ 30, ಎರಡನೆಯದು 27, ಮೂರನೆಯದು 25 ಇರಬಹುದು. ಮದನ ಬಾಣ ಇವನ ಕಡೆಯಿಂದ ಹೆಣ್ಣುಗಳ ಕಡೆಗೆ ರೊಯ್ಯನೆ ಹಾಯುವಂತೆ. ಆ ಮೂವರು ನನ್ನನ್ನು ನೋಡಿ ನಕ್ಕನೆ ಎಂದು ಸಿದ್ಧಾಂತಗೊಳಗಾದರು. 30 ಸೀರೆ ನೆರಿಗೆ ಸರಿ ಮಾಡಿಕೊಳ್ಳುತ್ತಾ, 27 ಉಗುರು ಕಚ್ಚುತ್ತಾ, 25 ಕಣ್ಣರಳಿಸಿ ಕಪೋಲಕ್ಕೆ ಕೈ ಕೊಟ್ಟು ನಿಂತನು. ಇವು ಸುಲಭವಾಗಿ ತಲೆಗೆ ಬೀಳುವ ಮೀನುಗಳು, ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಅವನ ಯೋಚನೆ ಕಡಿಯಿತು. ಟೆಂಪೋದವನು ಕೂಗುತ್ತಿದ್ದ, ಅಯ್ಯೋ ಸ್ವಾಮಿ, ಇಲ್ಲಿ ಬನ್ನಿ ಬೇಗ, ಈ ಮಂಟ ಸ್ವಲ್ಪ ಇಳಿಸಿಕೊಳ್ಳಿ. ಬಂದಿನ್ನೂ 10 ನಿಮಿಷವಾಗಿಲ್ಲ, ಆಗಲೇ ಹುಡುಗಿಯರ ಮೇಲೆ ಕಣ್ಣು. ಅವನು ನಗುತ್ತಾ ಸಾಮಾನು ಇಳಿಸಿಕೊಳ್ಳಲು ಓಡಿದ. ಲೇ ಬಂದ್ರೆ ಬೇಗ, ಎಲ್ಲಾ ಕೆಲಸ ಅರ್ಧಂಬರ್ಧ ಮಾಡಿ ಎಲ್ಲಿ ತೊಲಗಿದ್ರಿ? ತಾಯಿಯ ಕರ್ಕಶವಾಣಿ ಮೂವರನ್ನು ಎಚ್ಚರಿಸಿತು. 30 ನಿಟ್ಟುಸಿರು ಬಿಡುತ್ತಾ ಅರ್ಧ ಒಗೆದಿದ್ದ ಬಟ್ಟೆ ರಾಶಿಯ ಬಳಿ ನಿಂತಿತು. ಎಷ್ಟು ಒಗೆದರೂ ಮುಗಿಯೋದಿಲ್ಲ, ಹಾಳು ಬಟ್ಟೆಗಳು. ಒಗೆಯೋಕೆ ನಾನೊಬ್ಳು ಗಟ್ಟಿ ಇದ್ದೀನಿ ಅಂತ ಈ ಮಹಾರಾಣಿಯರಿಬ್ರು ಬಿಚ್ಚಾಕಿದ್ದೆ ಎಂದು 5-6 ಬಟ್ಟೆಗಳನ್ನು ಒಟ್ಟಿಗೆ ಜೋಡಿಸಿಕೊಂಡು ದಬಾ ದಬಾ ಚಚ್ಚತೊಡಗಿದಳು. ಅವಳ ಅಂತರಾಳದ ನೋವು ಆ ದಬಾ ದಬಾ ಶಬ್ದದ ಮೂಲಕ ಹೊರಬಂದು ಗಾಳಿಯಲ್ಲಿ ಲೀನವಾಯಿತು. ಯಾಂತ್ರಿಕವಾಗಿ ಕೈ ತನ್ನ ಕೆಲಸ ಮಾಡುತ್ತಿದ್ದರೆ ಮನಸ್ಸು ಚಿಂತಿಸಿತು. ತನಗಾಗಲೇ 1.5 ಕತ್ತೆಯ ವಯಸ್ಸಾಯಿತು. ಗುಮಾಸ್ತನಾಗಿಯೇ ಇನ್ನೇನು ನಿವೃತ್ತಿ ಹೊಂದುವ ತನ್ನ ಅಪ್ಪ ಮದುವೆ ಮಾಡುವುದು ನಿಜವೇ? ವರಲಕ್ಷಣೆಯ ಭಿಕ್ಷೆಗೆ ಕೈ ಚಾಚುವ ಪುರುಷ ಸಿಂಹಗಳಿರುವ ತನಕ ತನಗೆ ಮದುವೆ ಕನಸು. ಒಗೆತದ ಬಡಿತ ಜಾಸ್ತಿಯಾದಂತೆ ಎದೆಯ ಉದ್ವೇಗ ಹೆಚ್ಚಿ ಕಣ್ಣಲ್ಲಿ ನೀರಿಳಿಯತೊಡಗಿತು. ಹಾಲು ಕಾಯಿಸಿ ಜಿಡ್ಡುಗಟ್ಟಿದ ಪಾತ್ರೆಯನ್ನು ಬೂದಿ ಧರಿಸಿದ ಪಾತ್ರೆ ಪುಡಿ ಹಾಕಿ ಔಡದಷ್ಟು ಭದ್ರವಾಗಿ ಉಜ್ಜುತ್ತಿದ್ದ 25 ಯೋಚಿಸಿತು. ಅಪ್ಪ ನನಗೆ ಮದುವೆ ಆಡುವುದು ನಿಜವೇ, ಮಾಡುತ್ತಾನೆ ನಾನು ಸತ್ತ ಮೇಲೆ. ಪಾತ್ರೆಯನ್ನು ಇನ್ನೂ ಜೋರಾಗಿ ಉಜ್ಜತೊಡಗಿದೆ. ಬಿದ್ದು ಹೋಗುವುದೇ ಇಲ್ಲ. ಅಮ್ಮನಿಗೆ ಎಷ್ಟು ಸಾರಿ ಹೇಳಿದ್ದೀನಿ, ಒಳ್ಳೆ ಪಾತ್ರೆ ಪುಡಿ ತರಿಸು ಅಂತ. ಪಾತ್ರೆ ಪ್ಲೇಟು ಎಲ್ಲ ಜಗ ಜಗ ಅನ್ನುತ್ತೆ ಅಂತ. ಈ ಹಾಳು ಬೂಡಿ ಉಜ್ಜಿ ಉಜ್ಜಿ ನನ್ನ ಕೈಯೆಲ್ಲ ಒಳ್ಳೆ ಹೇಗಾಗಿದೆ. ಈ ಹಾಲಿನ ಪಾತ್ರೆಯನ್ನು ಬೆಸಿಬಿಡ್ಲೆ ಅನಿಸ್ತಾರೆ. ಪಾತ್ರೆಗಳನ್ನು ಕಿತ್ತುವ ಬರದಲ್ಲಿ ಕುಕ್ಕಿ ಕುಕ್ಕಿ ಸಂಗೀತ ಸಾಮ್ರಾಜ್ಯದಲ್ಲಿ ಹೊಸ ಗೀತ ಪ್ರಕಾರವನ್ನೇ ಸೃಷ್ಟಿಸುತ್ತದೆ. ಅಡಿಗೆ ಮನೆಯಲ್ಲಿ 27 ಸಾರಿಗೆ ಉಪ್ಪು ಸುರಿಯುತ್ತಾ ಎದುರು ಮಹಡಿ ರೂಮಿನ ತರುಣನ ಕನಸು ಕಾಣತೊಡಗಿತು. ಡಬ್ಬದಲ್ಲಿದ್ದ ಒಂದು ಸೇರು ಉಪ್ಪು ಖಾಲಿಯಾದ ಮೇಲೆ ಅವಳು ವಾಸ್ತವಕ್ಕಿಳಿಯಲು, ಅಯ್ಯೋ ದೇವರೇ ಎಂದು ಜೋರಾಗಿ ಹೋಗಿ ಯಾರಾದರೂ ನೋಡಿದರೆ ರಾದ್ಧಾಂತವಾಗುವುದೆಂದು ಸಾರೆಲ್ಲವನ್ನು ಆಚೆಗೆ ಸುರಿದು ಬೇಗ ಬೇಗ ತೊಗರಿ ಬೇಳೆ ಡಬ್ಬ ತೆಗೆದು
ಹೊಸದಾಗಿ ಬೇಳೆ ಹಾಕಿ ಬೇಯಿಸತೊಡಗಿದಳು. 30 ಅಡಿಗೆ ಮನೆಯೊಳಗೆ ಇಳಿಸಿ, ಬೇಗ ಇಳಿಸಿ ತಾಯಿ, ನಿನ್ನ ನಳಪಾಕ, ನಂಗೆ ಬಟ್ಟೆ ಬಡದು ಸಾಕಾಗಿದೆ, ಎಷ್ಟೊತ್ತಿಂದ ಅಡಿಗೆ ಮಾಡ್ತಾನೇ ಇದೀಯಾ. 27 ರೇಗಿ ಮುಡಿಯಿತು. ನಾನೇನ್ ಮಾಡ್ಲಿ, ಸ್ಟವ್ನಲ್ಲಿ ಸೀಮೆ ಎಣ್ಣೆ ಮುಗಿಸೋಗಿತ್ತು, ಉರಿದಿದೆ ಅನ್ಕೊಂಡು ಸುಮ್ಮನಿದ್ದೆ, ಅದಕ್ಕೆ ಲೇಟ್ ಆಯ್ತು. ಸರಿ ಅಂದುಕೊಂಡು ಕಿತ್ತಲಿಗೆ ಹೋಗಲು ಕಾಲು ಹಾಕಿದ 30 ಮತ್ತೆ ಹಿಂದಕ್ಕೆ ಬಂದು ಮುಂದಿನ ಬಾಗಿಲಿಗೆ ನಡೆದು ಎದುರು ಮನೆಯೊಳಗೆ ಕಣ್ಬಾಣ ಬೀರಿ ಒಳಗೆ ಹೊರಟಿತು. 27 ಒಲೆಯ ಮುಂದೆ ನಿಂತು ಕನಸಿನಲ್ಲಿ ತನ್ಮಯವಾಯಿತು. ಅದೊಂದು ದಿನ 30 ಬಾಗಿಲಿಗೆ ಹಬ್ಬಿಸಿದ ಮಲ್ಲಿಗೆ ಗಿಡದ ಬಳಿ ನಿಂತು ಮೊಗ್ಗು ಬಿಡಿಸುತ್ತಿತ್ತು. ಬಿಡಿಸುವ ಕಾರ್ಯ ನೆಪಕ್ಕೆ, ದೃಷ್ಟಿಯೆಲ್ಲ ಎದುರು ಮನೆಯ ಮೇಲಕ್ಕೆ. ಇಂತಹ ಹಲವಾರು ಸನ್ನಿವೇಶಗಳನ್ನು ಉಪಯೋಗಿಸಿಕೊಂಡು ಬಂದು ಗೆದ್ದು ಬಂದವನು ತ್ರಿವಿಕ್ರಮ. ಆನಂದಮಯ ಎಂದು ಹಾಡಿಕೊಳ್ಳುತ್ತಾ ಬಕೆಟ್ ಒಂದನ್ನು ಹಿಡಿದು ಕೆಳಗಿಳಿದ. ತಮ್ಮ ಮನೆಗೆ ಅವನು ಬಂದಾಗ ಅವಳು ಮಾತಿದಳು, ಬಾಗಿ ಕೊಳುಕಿದಳು. ಕಣ್ಣುಗಳನ್ನು ಅತ್ತಿತ್ತ ಹರಿಣಿಯಂತೆ ಹೊರಳಿಸಿ ತಲೆ ತಗ್ಗಿಸಿದಳು. ಅವನು ಕಣ್ಣು ಬಾಯಿ ಬಿಟ್ಟುಕೊಂಡು ತಿನ್ನುವಂತೆ ನೋಡಿದ. ಮಹಾಸಖ್ಯನ ಹಾಗೆ ಅಚ್ಚ ಬಿಳಿಯ ಉಡುಪು ಬೇರೆ. ಅದೇ ಲಾಂಡ್ರಿಯಿಂದ ಇಂಥ ಸೀಮೆಗಳಿಗೆಂದೇ ತಂದದ್ದು ಜುಬ್ಬ ಪೈಜಾಮ. ತರಕಾರಿ ಮಾರ್ಕೆಟ್ಟಿನಲ್ಲಿ ಬಲಿತ ಸೌತೆಕಾಯಿಯನ್ನು ಮುಂತಿರುಗಿಸಿ ಕೊಳ್ಳಲು ಇಷ್ಟವಿಲ್ಲದೆ, ಬಿಡಲೂ ಇಷ್ಟವಿಲ್ಲದೆ ನೋಡುವಂತೆ ಅವನು ಮೊದಲ 30 ಅಗಲ ಉದ್ದ ಗಾತ್ರಗಳನ್ನು ಕಣ್ಣಲ್ಲೇ ಅಳೆದ. ಸ್ವಲ್ಪ ವಯಸ್ಸಾಗಿದೆ, ಏನಂತ ಪರವಾಗಿಲ್ಲ. 30 ಆಗಿದೆ ಎಂದಾಕ್ಷಣ ಅವಳನ್ನು ಲೆಕ್ಕದಿಂದ ತೆಗೆದುಹಾಕಿ ತ್ರಿವಿಕ್ರಮನಾಗುವುದಲ್ಲಿ ಏನು ಸ್ವಾರಸ್ಯ? ಅವನು ನೀರು ಕೇಳಿದ. ಅವಳು ಕೊಟ್ಟಳು. ಕೊಡುವಾಗ ಕೈ ಬೆರಳಲ್ಲಿದ್ದ ಅವಳ ಚಿನ್ನದುಂಗುರ ಬಿಸಿಲಿಗೆ ಖಳಕ್ಕೆಂದು ಮಿಂಚಿ ಅವನ ಕಣ್ಣು ಪೂರೈಸಿತು. ಅವಳು ಅವನ ನಡೆ, ನುಡಿ, ನೋಟ ಎಲ್ಲ ಮೆಚ್ಚಿದಳು. ಮನಸ್ಸಿನಲ್ಲಿಯೇ ನಗುತ್ತಾ, ಅಯ್ಯೋ ಎಷ್ಟೊಂದು ಸಂಕೋಚ ಪಾಪ, ಯಾವ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡಿಲ್ಲವೆಂದು ಕಾಣುತ್ತದೆ, ತುಂಬಾ ಒಳ್ಳೆಯವರ ಹಾಗೆ ಕಾಣುತ್ತಾರೆ ಎಂದುಕೊಂಡಳು. ನೀರು ತೆಗೆದುಕೊಂಡು ಸರಸರ ನಡೆದವನು ಅಷ್ಟು ದೂರ ಹೋಗಿ ಹಿಂತಿರುಗಿ ಬಂದ. ಏನೋ ಮಹತ್ವದ್ದನ್ನು ಮರೆತವರಂತೆ ಹೆಸರು ಕೇಳಿದ. ನಾಚಿ ಬಳುಕಿ ಉಗುರು ಕಚ್ಚಿ 5 ನಿಮಿಷ ವಯ್ಯಾರ ಮಾಡಿ, ಇಷ್ಟವಿಲ್ಲದೆ ಹೋಗಲಿ ಬಿಡಿ ಎಂದು ಅವನಿಂದ ಹೇಳಿಸಿಕೊಂಡು ತನ್ನ ಶುಭ ನಾಮ ತಿಳಿಸಿದಳು. ಅವನು ನಗುತ್ತಾ ಬರುತ್ತೇನೆ ಎಂದು ಮತ್ತಷ್ಟು ದೂರ ಹೋಗಿ ಹಿಂದಿರುಗಿ ನೋಡಿ ಅವಳು ಬಾಗಿಲಿಗೆ ಹೊರಗಿ ತನ್ನನ್ನೇ ನೋಡುವುದನ್ನು ಖಾತ್ರಿ ಮಾಡಿಕೊಂಡು ಸಿಳ್ಳೆ ಹಾಕುತ್ತಾ ಮಹಡಿ ಏರಿದ. ತಾಯಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ, ತಂದೆ ಆಫೀಸಿಗೆ, ಒಬ್ಬಳು ಕಾಲೇಜಿಗೆ, ಇನ್ನೊಬ್ಬಳು ಗೆಳತಿಯ ಮನೆಗೆ ಹೋದಾಗ ಮೊದಲು 30 ಮನೆಯಲ್ಲೇ ಉಳಿಯಿತು. ತ್ರಿವಿಕ್ರಮನ ಕಿಟಕಿಯೆಡೆಗೆ ಕಣ್ಣು ಮನಸ್ಸು ತಿರುಗಿತು. ಕಿಟಕಿಯಲ್ಲಿ ಮದನಹಾಸ ಬೀರುತ್ತಾ ನಿಂತಿದ್ದಾನೆ. ಅವಳ ಹೃದಯದ ಡಬ್ ಡಬ್ ವೇಗ ವರ್ಧಿಸಿತು. ತಲೆ ತಗ್ಗಿಸಿದಳು, ಎತ್ತಿದಳು, ತಗ್ಗಿಸಿದಳು, ಎತ್ತಿದಳು. ಕತ್ತು ನೋಯುವವರೆಗೆ ವ್ಯಾಯಾಮವಾಯಿತು ಕೊರಳಿಗೆ. ಮತ್ತೆರಡು ನಿಮಿಷದಲ್ಲೇ ತ್ರಿವಿಕ್ರಮ ಮನೆಯ ಬಾಗಿಲ ಬಳಿ ಪ್ರತ್ಯಕ್ಷನಾಗಿದ್ದ. ತೀಸರಿ ಮಂಜಿಲಿನ ಇಳಿದು ಬಂದಿದ್ದ 30 ಬಳಿಗೆ. ನಾಚುವುದು, ಬೆವರುವುದು ಇದೆಲ್ಲ ಸಾಂಪ್ರದಾಯಿಕವಾಗಿ ನಡೆದು ಮೊದಲು ಒಂದೊಂದೇ ಮಾತುಗಳು ಎರಡೂ ಕಡೆಯಿಂದ ನಿಲ್ಲುವ ಮುನ್ನ ಕಾರ್ಪೊರೇಷನ್ನಲ್ಲಿಂದ ತೊಟ್ಟಿಕ್ಕುವ ಹನಿಗಳಂತೆ ಉರುಳತೊಡಗಿದವು. ನಂತರ ಸೋನೆ ಮಳೆಯಂತೆ ಟಪಟಪ ಹನಿದು ಕೊನೆಗೆ ಮುಂಗಾರು ಮಳೆಯಂತೆ ಎರಡೂ ಕಡೆಯಿಂದ ದಬದಲು ಸುರಿಯುವುದು ಮಾತು. ಅವನು, ನಿಮಗೆ ಹೂಗಳೆಂದರೆ ಇಷ್ಟವೇ ಎಂದು ಮುನ್ನುಡಿ ಹಾಡಿ ಮಲ್ಲಿಗೆಯಿಂದ ಹಿಡಿದು ಬೋಗನ್ವಿಲ್ಲಾದವರೆಗೆ ತನ್ನದೇ ಆದ ವಿಶಿಷ್ಟ ಆಕರ್ಷಕ ಭಂಗಿಯಲ್ಲಿ ನಿಂತು ಇದ್ದದ್ದು ಇಲ್ಲದ್ದು ಎಲ್ಲ ಸೇರಿಸಿ ಹಾರಿಸಿ ಜಾರಿಸಿ ತೋರಿಸಿ ಸಾರಿಸಿ ಎಳಿಯೇ ಹೇಳಿದ. ಸರಾಗವಾಗಿ ಹರಿಯುತ್ತಿದ್ದ ಪದಪುಂಜ, ಕೈಗಳಿಂದ ಅಭಿನಯಿಸಿ ತೋರಿಸುತ್ತಿದ್ದ ಹಸ್ತವಿನ್ಯಾಸ ಎಲ್ಲಾ ಕಿತ್ತು ಹಿಡಿಸಿತು 30ಕ್ಕೆ. 1 ಗಂಟೆಯಾದ ಮೇಲೆ ಬೇಸರವಾಯಿತೆ ನನ್ನ ಭಾಷಣ ಕೇಳಿ ಎಂದು ಮುಕ್ತಾಯ ಹಾಡಿದ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ತ್ರಿವಿಕ್ರಮ ಯಾವುದಾದರೊಂದು ನೆಪದಿಂದ 30ನ್ನು ಭೇಟಿ ಮಾಡುತ್ತಿದ್ದ. ಅವರ ಸ್ನೇಹ ಗಾಢವಾಯಿತು. ಮುಕ್ತ 30 ಅವನನ್ನು ಆರಾಧಿಸಿ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿಕೊಂಡಿತು. ಅವನು ಅವಳ ಮುಂದೆ ಅಮರ ಪ್ರೇಮದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿಯುತ್ತಿದ್ದ.
ಲೈಲಾ ಮಜ್ನು, ದುಷ್ಯಂತ ಶಕುಂತಲೆ, ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ತ್ರಿವಿಕ್ರಮ ಯಾವುದಾದರೊಂದು ನೆಪದಿಂದ 30 ಭೇಟಿ ಮಾಡುತ್ತಿದ್ದ. ಅವರ ಸ್ನೇಹ ಗಾಢವಾಯಿತು. ಮುಗ್ಧ 30 ಅವನನ್ನು ಆರಾಧಿಸಿ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿಕೊಂಡಿತು. ಅವನು ಅವಳ ಮುಂದೆ ಅಮರ ಪ್ರೇಮದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿಯುತ್ತಿದ್ದ. ಲೈಲಾ ಮಜ್ನು, ದುಷ್ಯಂತ ಶಕುಂತಲೆ, ರೋಮಿಯೋ ಜೂಲಿಯಟ್ ಕಥೆಗಳನ್ನು ವರ್ಣಿಸಿದ. ಅವನ್ನೆಲ್ಲ ಮೀರಿಸುವ ಅಮರ ಪ್ರೇಮಿಗಳು ನಾವಾಗಬೇಕು ಎಂದು ಸೇರಿಸಿದ. 30 ಅರ್ಧ ನಿಮೀಲಿತ ನೇತ್ರೆಯಾಗಿ ಕೇಳಿತು, ಕನಸಿನಲ್ಲಿ ತೇಲಿತು. ಒಮ್ಮೆ ಅವಳ ಕೈ ಚುಂಬಿಸುವಾಗ ಬೆರಳಲ್ಲಿದ್ದ ಹಳೆಯ ಕಾಲದ ಚಿನ್ನದ ಉಂಗುರ ನೋಡಿ ಮುಖ ಸಿಂಡರಿಸಿದ. ಇದೇನು ಡಿಸೈನು ಹಳೆಯ ಕಾಲದ್ದು? ನಿನ್ನ ಬೆಂಡೆಕಾಯಿಯಂತಹ ಬೆರಳ ಅಂದವೇ ಇದರಿಂದ ಮುಚ್ಚಿ ಹೋಗಿದೆ ಎಂದ. ಇದು ನಮ್ಮ ತಾಯಿದು ಎಂದಿತು ಸಪ್ಪೆದನಿಯಲ್ಲಿ 30. ಈಗೆಲ್ಲ ಪುರುಷರ ಉಂಗುರಗಳೇ ಎಷ್ಟೊಂದು ಹೊಸ ಹೊಸ ಡಿಸೈನ್ ಅಲ್ಲಿ ಇರುತ್ತವೆ. ನಾನು ನಿನ್ನ ಕೈ ಮುದ್ದಿಸುವಾಗೆಲ್ಲ ಇದು ಕಾಣಿಸಿ ಉತ್ಸಾಹವೇ ಕುಗ್ಗುತ್ತಿದೆ. ನಾನೊಂದು ಮಾತು ಕೇಳ, ತಪ್ಪು ತಿಳಿಯೋದಿಲ್ಲ ತಾನೆ? 30 ತಟ್ಟನೆ, ನಿಮ್ಮನ್ನು ತಪ್ಪು ತಿಳಿಯದೆ? ನೀವು ನಾನು ಬೇರೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ಅವನು, ಹಾಗಾದ್ರೆ ಅದನ್ನ ಕೊಡಿಲಿ, ನಂದೊಂದು ಹಳೆ ಉಂಗುರ ಇದೆ, ಅದನ್ನು ಇದಕ್ಕೆ ಸೇರಿಸಿ ಹೊಸ ಮಲ್ಲಿಗೆ ಹೂವಿನ ಡಿಸೈನ್ನ ಉಂಗುರ ಮಾಡಿಸ್ತೀನಿ ಎಂದ. 30 ಎದೆಯ ತುಂಬಾ ಸಂತಸ ತುಂಬಿ ಮನಸ್ಸು ಪಿಸುಗುಟ್ಟಿತು. ನಮ್ಮಪ್ಪ ಇದುವರೆಗೂ ಮದುವೆ ಮಾಡದೇ ಇದ್ದೇ ಒಳ್ಳೆಯದಾಯಿತು. ಮರು ಮಾತಿಲ್ಲದೆ ಉಂಗುರ ತೆಗೆದುಕೊಟ್ಟಳು. ನನ್ನ ಗೆಳತಿಯ ಜೊತೆ ಪಿಕ್ಚರಿಗೆ ಹೋಗುತ್ತೇನೆ ಎಂದು ತ್ರಿವಿಕ್ರಮನ ಜೊತೆಯಲ್ಲಿ ಸಿನಿಮಾಗಳಿಗೆ ಹೋಗಿ ಬಂದಳು. ಮದುವೆಯಾಗುವುದಾದರೆ ಇವನನ್ನೇ ಎಂದು ನಿರ್ಧರಿಸಿತು 30. 4-5 ದಿನಗಳಿಂದ ಮೊದಲ 30 ಮನಸ್ಸಿಗೆ ತುಂಬಾ ಅಸಮಾಧಾನ. ತ್ರಿವಿಕ್ರಮನ ರೂಮಿನ ಕಿಟಕಿ ತೆರೆಯಲೇ ಇಲ್ಲ. ಒಂದು ದಿನ ಬಾಗಿಲ ಬಳಿಯಲ್ಲಿ ಬೇಸರದಿಂದ ನಿಂತಿದ್ದಾಗ ಪುಟ್ಟ ಹುಡುಗನೊಬ್ಬ ಓಡಿ ಬಂದು ಅವಳ ಕೈಯಲ್ಲಿ ಕಾಗದವೊಂದನ್ನು ಕೊಟ್ಟು ಅಲ್ಲಿ ನಿಲ್ಲದೆ ಓಡಿ ಹೋದ. ಮನೆಯಲ್ಲಿ ಯಾರೂ ಇರಲಿಲ್ಲ. ಆತುರದಿಂದ ಕಾಗದ ತೆರೆದಳು. ತಂಗಿ, ನಾನು ಅಪರಿಚಿತ, ಆದರೆ ನಾನು ಹೇಳುತ್ತಿರುವುದು 100% ಸತ್ಯ. ನೀವು 3 ಒಳ್ಳೆಯ ಕುಟುಂಬದವರಂತೆ ಕಾಣುತ್ತೀರಿ. ನಿಮ್ಮ ಜೀವನ ದುರಂತವಾಗಬಾರದು. ನಿಮ್ಮ ಮನೆಯ ಎದುರಿನ ಮಹಡಿ ರೂಮಿನ ಯುವಕ ಒಳ್ಳೆಯವನವಲ್ಲ, ಲಫಂಗ. ಅವನಿಗೆ ಒಂದಲ್ಲ 10 ಹೆಸರುಗಳು. ಎಷ್ಟೋ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದಾನೆ. ನೀವು 3ರನ್ನು ಸಿನಿಮಾ ಥಿಯೇಟರ್ ಅಲ್ಲಿ ಅವನೊಂದಿಗೆ ನೋಡಿದೆ. ನನಗೆ ತುಂಬಾ ವ್ಯಥೆಯಾಯಿತು. 3 ಎಷ್ಟು ಸುಲಭವಾಗಿ ಅವನ ಬಲೆಗೆ ಮುಂದಕ್ಕೆ ಓದಲಾಗದೆ 30 ಕುಸಿದು ಬಿದ್ದಿತು. ಮರುದಿನ ಮಹಡಿ ರೂಮಿನ ಕಿಟಕಿಯೆಡೆಗೆ ಕಾತುರದಿಂದ ನೋಡುತ್ತಿದ್ದ ತಂಗಿಯರ ಮುಖ ಕಂಡು ಅಕ್ಕನಿಗೆ ಅಯ್ಯೋ ಎನಿಸಿತು. ಕಾಗದವನ್ನು ಅವರ ಕೈಗಿತ್ತಳು. ಕುಸಿಯುತ್ತಿದ್ದ 27-25ಗಳನ್ನು ತಬ್ಬಿ ಹಿಡಿದು ಬಿಕ್ಕಿ ಅತ್ತಿತು 30. 27ರ ಕೈಗಳಲ್ಲಿದ್ದ ಬಂಗಾರದ ಬಳೆಗಳು, 25ರ ಕಿವಿಯಲ್ಲಿದ್ದ ಪುಟ್ಟ ಓಲೆಗಳು ಮಾಯವಾಗಿದ್ದವು. ಬಂಗಾರದ ಜೊತೆ ಹೆಣ್ಣು ಸಿಂಗಾರವಾದ ಶೀಲವನ್ನೂ ಅವು ಅನಾಮಧೇಯನೊಬ್ಬನಿಗೆ ಸುಲಭವಾಗಿ ದಾರೆ ಎರೆದಿದ್ದರು. ಧನ್ಯವಾದ.